ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಮ್ಮ ಕಾಮರ್ಸ್, ಆರ್ಟ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ PUC ಮಿಡ್ ಟರ್ಮ್ ಎಕ್ಸಾಮ್ 2025ರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಈ ಒಂದು ಕ್ವಶನ್ ಪೇಪರು ಇದೇ ತಿಂಗಳ ಸೆಪ್ಟೆಂಬರ್ ತಾವುಗಳು ನೋಡ್ಬೋದು ಕ್ಲಿಯರಾಗಿ ನಲ್ಲಿ ನಡೆದಿರುವಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಇನ್ನೊಂದು ಹೇಳಬೇಕು ನಿಮಗೇನು ಅಂದರೆ, ಇದು ಬೆಂಗಳೂರು ಕ್ವಶನ್ ಪೇಪರ್ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ವರುಣ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿಕೊಡುತ್ತಿದ್ದೇನೆ. ಗಾಡ್ ಬ್ಲೆಸ್ ಯು ವರುಣ್ ಅವರೇ. ದಯವಿಟ್ಟು ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕಳಿಸಿಕೊಟ್ರೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದಾಗಿ ಈ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಆ್ಯಕ್ಚುಲಿ MCQsಗಳು ಇಲ್ಲಿ ಸ್ವಲ್ಪ ಟಫ್ ಆಗಿ ಕೊಡಲಾಗಿತ್ತು. ಯಾರಿಗೆ ಟಫು ಅಂತ ಹೇಳಿದರೆ, ಯಾರು ಟೆಕ್ಸ್ಟ್ ಬುಕ್ ಓದಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಟಫ್ ಆಗುತ್ತೆ. ಎನಿಹೌ, ಬನ್ನಿ. ಕ್ವಶನ್ ನಂಬರ್ 1, ಡ್ಯಾಶ್ ಆರ್ ಕಂಪೇರ್ಡ್ ಟು ಕ್ರೋಸ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಇದೆ. ಹಾಗಿದ್ರೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈ ಒಂದು ಮೊದಲನೆಯ ಪಾಠದಲ್ಲಿ ಕ್ರೋಸ್ ಅಂದರೆ ಕಾಗೆಗಳಂತ ಯಾರನ್ನು ಇಲ್ಲಿ ಕರೆಯಲಾಗಿದೆ ಅಂತ ಕೇಳಲಾಗಿದೆ, ಅಥವಾ ಕಂಪೇರ್ ಹೋಲಿಕೆ ಮಾಡಲಾಗಿದೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಇಲ್ಲಿ ಜೂಲಿಯೆಟಿನ ಸಂಗಾತಿಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷಲ್ಲಿ ಜೂಲಿಯೆಟ್ಸ್ ಫೆಲೋ ಡ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಮೈ ಡಿಯರ್, ಆಪ್ಷನ್ ಡಿನೇ 100% ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ಇಫ್ ಆಲ್ ದಿ ಲ್ಯಾಂಡ್ ಇನ್ ಮೊನಾಕೋ ವರ್ ಡಿವೈಡೆಡ್, ಇದು ಸೆಕೆಂಡ್ ಚಾಪ್ಟರ್ 2 ಡಿಯರಿಂದ ಬಂದಿರುವಂಥದ್ದು. ಈಚ್ ಇನ್ಹ್ಯಾಬಿಟೆಂಟ್ ವುಡ್ ಗೆಟ್ ಡ್ಯಾಶ್ ಅಂತ ಇದೆ. ಅವರಿಗೆ ಲೆಸ್ ದ್ಯಾನ್ 1 ಎಕರೆ ಸಿಗ್ತಾ ಇತ್ತಲ್ಲಿ. ಕ್ಲಿಯರ್ ಅಲ್ಲ ಫ್ಯೂ, ಅವರಿಗೆ ಜಾಸ್ತಿ ಸಿಗ್ತಾ ಇರಲಿಲ್ಲ ಭೂಮಿ. ಇಡೀ ಭೂಮಿಯನ್ನು ಅವರು ಡಿವೈಡ್ ಮಾಡಿದರೆ, ಯಾಕಂದರೆ ಅಲ್ಲಿ 7000 ಪಾಪ್ಯುಲೇಷನ್ ಇತ್ತು. ಹಾಗಾಗಿ ಇಡೀ ಎಲ್ಲರಿಗೂ ಕೂಡ ಅಲ್ಲಿರುವಂತಹ ಭೂಮಿಯನ್ನು ಡಿವೈಡ್ ಮಾಡಿದರೆ ಅವರು 1 ಎಕರೆ ಕೂಡ ಸಿಗ್ತಾ ಇರಲಿಲ್ಲ ಅಂತ ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನೋಡಿ ಮಕ್ಕಳೇ, ವಿಡಿಯೋ ಲೆಂತಿ ಆಗ್ಬೋದು, ಬೇಜಾರಾಗಬೇಡಿ. ಇಂಗ್ಲೀಷ್ ಅದು ನಮ್ಮ ಸಬ್ಜೆಕ್ಟು, ನಾನು ಪಾಠ ಮಾಡುವಂಥದ್ದು. ಪ್ರತಿಯೊಂದು ಲೈನು ವರ್ಡು ಕೂಡ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಕ್ವಶನ್ ನಂಬರ್ 3, ಇನ್ ಆನ್ ಚಿಲ್ಡ್ರನ್ ಡ್ಯಾಶ್ ಆಸ್ಕ್ಡ್ ದ ಸ್ಪೀಕರ್ ಟು ಸ್ಪೀಕ್ ಆಫ್ ಚಿಲ್ಡ್ರನ್ ಅಂತ ಇದೆ. ಹಾಗಿದ್ರೆ ಆನ್ ಚಿಲ್ಡ್ರನ್ ಪದ್ಯ ಅಂತ ನಿಮಗೊಂದು 3ನೆಯ ಪಾಠ ಇದೆ. ಆನ್ ಚಿಲ್ಡ್ರನ್ ಅಂತ ಸುಂದರವಾದ ಒಂದು ಪದ್ಯ. ಈ ಒಂದು ಪದ್ಯದಲ್ಲಿ ಯಾರೋ ಒಬ್ಬರು ಬಂದು ಪ್ರವಾದಿಯವರಿಗೆ ಕೇಳ್ಕೊಳ್ತಾರೆ, ಏನಂತ, ಮಕ್ಕಳ ಬಗ್ಗೆ ಮಾತಾಡಿ ಅಂತ. ಅದು ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಅ ವುಮೆನ್ ಹೋಲ್ಡಿಂಗ್ ಅ ಬೇಬಿ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಒಂದು ಹೆಣ್ಣು ತನ್ನ ಮಗುವನ್ನು ತನ್ನ ಹೃದಯಕ್ಕೆ ಚೆಸ್ಟ್ಗೆ ಹಚ್ಕೊಂಡು ಬಂದು ಮಕ್ಕಳ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಳ್ತಾಳೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡೊನಾಲ್ಡ್ ಕ್ಲೇಮ್ಸ್ ಟು ಹ್ಯಾವ್ ಡ್ಯಾಶ್ ಟು ಕ್ರಿಟಿಸೈಸ್ ಹಿಸ್ ಆ್ಯಕ್ಷನ್ಸ್ ಅಂತ ಇದೆ 4ನೆಯದು. 4ನೆಯ ಪ್ರಶ್ನೆಗೆ ಇದು ಸನ್ನಿ ಮಾರ್ನಿಂಗ್ ಪಾಠದಿಂದ ಡೊನಾಲ್ಡ್ ಒಂದು ಡೈಲಾಗನ್ನು ಹೊಡಿತಾಳೆ. ಯಾರಿಗೆ ಅಂದರೆ ಡಾನ್ ಗೊಂಜಲ್ಗೆ, ಏ ಅಜ ಭಾಳ ಮಾತಾಡಬೇಡ, ಇದು ನನ್ನ ಹಕ್ಕು, ಯಾಕಂದರೆ ನೀನು ನನ್ನ ನೇಬರ್ ಅಂತ ಹೇಳಿದರೆ ನನ್ನ ನೆರೆಹೊರೆನವನು, ಅಂದರೆ ಪಕ್ಕದ ಮನೆ ಇದ್ದಂಗೆ ನೀನು ನನಗೆ. ಯಾರು ಅದು ನೈಬರ್ಸ್. ಎಲ್ಲಿದೆ ಆಪ್ಷನ್ ಇದೆಯಾ ನೋಡಿ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಈಗ ಕ್ವಶನ್ ನಂಬರ್ 5 ನೋಡೋಣ. ಮ್ಯಾಚ್ ದ ಫಾಲೋಯಿಂಗನ್ನು ಕೊಡಲಾಗಿದೆ. ಸ್ಪೆಂಗ್ಲರ್ ಅಂತ ಇದೆ, ಸರಿಯಾದ ಉತ್ತರ ಅದಕ್ಕೆ ಆಪ್ಷನ್ ಬಿ ಆಗಿರುತ್ತೆ. ಬೋರ್ಗ್ಸ್ ಮದರ್. ಹೌದಾ, ಇದು ಹಿಂಗೆ ಬರೆದಿರೋದೆಲ್ಲರೂ ಮಂಗಗಳೇ. ಸರಿಯಾದ ಉತ್ತರ ಸ್ಪೆಂಗ್ಲರಿಗೆ ಡೆಕ್ಲೈನ್ ಆಫ್ ದಿ ವೆಸ್ಟ್ ಅಂತ, ಹೋಮರಿಗೆ ದಿ ಒಡಿಸಿ ಅಂತ ಒಂದು ಗ್ರಂಥವನ್ನು ಬರೆದವನು, ಆಯಿತಾ. ನಂತರದಲ್ಲಿ ಡೋನಾಲ್ ಲಿಯನಾರ್ ಅಂತ ಇದೆ. ಇದು ಯಾವ ಪಾಠ ಅಂತ ಹೇಳಿದರೆ, ನೋಡಿ ಸ್ವಲ್ಪ ಇಲ್ಲಿ ಹೆಚ್ಚಿನ ಪಾಠಗಳನ್ನು ತೆಗೆದುಕೊಳ್ಳಲಾಗಿದೆ. ಯಾವುದೋ ಬೆಂಗಳೂರಿನಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ಗೆ. ಇದು ಯಾವುದು ಅಂತ ಹೇಳಿದರೆ ಮಕ್ಕಳೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇದು ಏನಂತೀರ ತಾವುಗಳು, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಒಂದು ನಿಮಗೆ ಪಾಠ ಇದೆ. ಆ ಪಾಠನೂ ಕೂಡ ಇವರಿಗೆ ಕೊಡಲಾಗಿದೆ. 99% ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಈ ಪಾಠ ಇರಲ್ಲ ಅಂದ್ಕೊಂಡಿದ್ದೀನಿ. ಲಾಸ್ಟ್ ನಿಮ್ಗೆ ಇರುವಂಥದ್ದು ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ನಿಂದ, ಆಯಿತಾ. ಆದರೂ ಕೂಡ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸರಿಯಾದ ಉತ್ತರ ಬಂದು ಇಲ್ಲಿ ಆಪ್ಷನ್ ಎ ಆಗಿರುತ್ತೆ. ಯಾವುದು? ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 6, ದಿ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಈಸ್ ಡ್ಯಾಶ್ ಅಂತ ಇದೆ. 1ನೇ ಶಿವರವರ 4ನೆಯ ಪಾಠ ಆಗಿರುವಂತಹ ಆ ಒಂದು ಪಾಠದಲ್ಲಿ ಹೇಳಲಾಗಿರುವಂತಹ ಮಾಡರ್ನ್ ಆಫ್ ಸೈನ್ಸಿನ ಪಿತಾಮಹ ಯಾರು, ಫಾದರ್ ಯಾರು, ಪಿತಾ ಯಾರು ಅಂತ ಕೇಳಿದ್ದಾರೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾನ್ಸಿಸ್ ಬೇಕನ್, ಅಂದರೆ ಆಪ್ಷನ್ ಡಿ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು ದ ಸ್ಪೀಕರ್ ಡ್ಯಾಶ್ ಹಿಡ್ ಹಿಸ್ ಫೇಸ್ ಅಮಿಡ್ ಎ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ
ಪ್ರೀತಿ ಅನ್ನುವಂಥದ್ದು. ಇದು ವೆನ್ ಯು ಆರ್ ಓಲ್ಡ್ ಪದ್ಯದಲ್ಲಿ ಇರುವಂಥದ್ದು. ಕ್ವಶನ್ ನಂಬರ್ 7ಗೆ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ಇನ್ ದಿ ಗಾರ್ಡನರ್ ಡ್ಯಾಶ್ ಹ್ಯಾಡ್ ಬಿಕಮ್ ದಿ ರೇಸನ್ ಡೀಟೇಲ್ ಆಫ್ ಏನಿದು ತಮ್ಮಣ್ಣಾಸ್ ಲೈಫ್ ಅಂತ ಇದೆ. ಏನೂ ಇಲ್ಲ ಅಂತ ಹೇಳಿದರೆ ರೀಸನ್ ಆಫ್ ತಮ್ಮಣ್ಣಾಸ್ ಲೈಫ್, ತಮ್ಮಣ್ಣ ಬದುಕಲಿಕ್ಕೆ ಕಾರಣಕರ್ತರು ಯಾರು, ಏನಾಗಿತ್ತು ಅಂತ ಹೇಳಿದರೆ ಅವನ ಕಲೆ ಆಗಿತ್ತು ಅಂತ, ಆರ್ಟ್. ಕ್ವಶನ್ ನಂಬರ್ 8ಗೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ 0 ಮಾರ್ಕ್ಸ್ ತಗೊಂಡ್ರು. ಯಾಕೆ ಅಂದರೆ ಅವ್ರು ಬರೆದಿದ್ದೇನು ಗೊತ್ತಾ, ಬಸವಯ್ಯ, ಅವ್ರು ಬರೆದಿದ್ದೇನು ಗೊತ್ತಾ, ಲ್ಯಾಂಡ್ ಆನ್ಸರು. ಆದರೆ ಸರಿಯಾದ ಉತ್ತರ ಆರ್ಟ್ ಆಗಿರುತ್ತೆ, ಆಪ್ಷನ್ ಬಿ. ಡೌಟ್ ಇದ್ದರೆ ಐ ಥಿಂಕ್ ಪೇಜ್ ನಂಬರ್ 62 ಅನಿಸುತ್ತೆ, 62 ಫಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಲೈನಲ್ಲಿ ನಿಮಗಿದು ಉತ್ತರ ಸಿಗುತ್ತೆ ಬೇಕಾರೆ. ಕ್ವಶನ್ ನಂಬರ್ 9, ಚೂಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಮಕ್ಕಳೇ ಆಪ್ಷನ್ ಬಿ ಆಗಿರುತ್ತೆ. ಸನ್ನಿ ಮಾರ್ನಿಂಗ್ನಿಂದ ಮೊದಲು ಮರ್ಚೆಂಟ್ ಆಗ್ತಾನೆ. ಅಂದರೆ ಗಾಯ ಹೊಡೆದು ಸರಿಯಾಗಿ ಅವನನ್ನು ಗಾಯ ಮಾಡಿಬಿಡ್ತಾನೆ ಆಯಿತಾ. ಅಲ್ಲಿಂದ ಅವನ ಸವಿಲ್ಲೆಗೆ ಓಡೋಗ್ತಾನೆ, ಅಲ್ಲಿಂದ ಆರ್ಮಿ ಜಾಯಿನ್ ಆಗ್ತಾನೆ, ನಂತರದಲ್ಲಿ ಸಾವನ್ನ ಹೋಗ್ತಾನೆ ಅಂತ ಸುಳ್ಳು ಕಥೆಯನ್ನು ಹೇಳ್ತಾನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಕಂಪ್ಲೀಟ್ ದ ಫಾಲೋಯಿಂಗ್ ಅನಲಾಗ್ ಅಂತ ಇದೆ. ಏನೂ ಇಲ್ಲ ಕಣ್ರಿ, ತಮ್ಮಣ್ಣನ ಹತ್ರ 1000 ಎಕರೆ, ಹಾಗಿದ್ರೆ ಬಸವಣ್ಣನ ಹತ್ರ ಇದ್ದಿದ್ದೆಷ್ಟು, 800 ಎಕರೆ, ಹೌದಲ್ವಾ. ಕ್ವಶನ್ ನಂಬರ್ 11, ಇಲ್ಲಿಂದ ಗ್ರಾಮರ್ ಭಾಗ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಹೋಗೋಣ. ದ ಕಿಂಗ್ ಆಫ್ ಮೊನಾಕೋ ವಾಸ್ ಲುಕಿಂಗ್ ಓವರ್ ದಿ ಅಕೌಂಟ್ಸ್ ಎ ನ್ಯೂ ಎಕ್ಸ್ಪೆಂಡಿಚರ್ ಡ್ಯಾಶ್ ನೋಟಿಸ್ ಅಂತ ಇದೆ. ಎ ನ್ಯೂ ಅಂತ ಹೇಳಿದರೆ ಸಿಂಗ್ಯುಲರು, ಹಾಗಾಗಿ ಪ್ರೀತಿಯ ಮಕ್ಕಳೇ ಇಲ್ಲಿ ಸರಿಯಾದ ಉತ್ತರ ಬರುವಂಥದ್ದು ಏನು ಅಂತ ಹೇಳಿದರೆ ವಾಸ್ ನೋಟಿಸ್ಡ್ ಅಂತ ಬರಬೇಕು. ಇದು ಯಾರಿಗೆ ಅರ್ಥ ಆಗಲ್ವೋ ಕ್ವಶನ್ ನಂಬರ್ 11 ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಗ್ರಾಮರಿನ ಲಿಂಕನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಇನ್ ಆರ್ಡರ್ ಟು ರೆಡ್ಯೂಸ್ ಹಿಸ್ ಎಕ್ಸ್ಪೆಂಡಿಚರ್ ದ ಗಾರ್ಡ್ ಡ್ಯಾಶ್ ಡಿಸ್ಮಿಸ್ ಅಂತ ಇದೆ, ವಾಸ್ ಡಿಸ್ಮಿಸ್ಡ್ ಅಂತ ಬರಬೇಕು. ದಿ ಗಾರ್ಡ್ ಸಿಂಗ್ಯುಲರ್, ಹಾಗಾಗಿ ವಾಸ್ ಅಂತ ಅಲ್ಲಿ ಬಳಸಬೇಕು. ಹಾಗಿದ್ರೆ ಮುಂದಿನ ಆನ್ಸರ್ ನೀವೇ ನನಗೆ ಕಳಿಸ್ಬೇಕು. ದಿ ಕ್ರಿಮಿನಲ್ ಸಿಂಗ್ಯುಲರ್ ಆಗಿದ್ದರೆ ವಾಸ್ ಬಳಸಿ, ಪ್ಲೂರಲ್ ಅಂತ ನಿಮ್ಗೆ ಅನಿಸಿದರೆ ವರ್ ಅಂತ ಬಳಸಿ. ಆಸ್ಕನ್ನು ಅಲ್ಲಿ V3 ಫಾರ್ಮನ್ನು ಮಾಡಿ ನನಗೆ ಉತ್ತರವನ್ನು ಕಮೆಂಟ್ ಮಾಡಿ ನೋಡೋಣ ಯಾರಿಗೆಲ್ಲ ಅರ್ಥ ಆಗಿದೆ ಅಂತ. ಯಾರಿಗೇನು ಬರಲ್ವೋ ಕ್ವಶನ್ ನಂಬರ್ 11 ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಬಿಟ್ಟು ನಿಮಗೆ 3 ಲಿಂಕನ್ನು ಕೊಟ್ಟಿರ್ತೇನೆ, ಅಷ್ಟೇ ನೋಡಿದರೆ ಸಾಕು. ಒಂದು 3 ನಿಮಿಷದ ವಿಡಿಯೋ ಪರ್ಫೆಕ್ಟಾಗಿ ಎಕ್ಸಾಮಲ್ಲಿ 3 ಅಂಕಗಳನ್ನು ತೆಗಿತೀರಾ. ಕ್ವಶನ್ ನಂಬರ್ 12, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. 12ನೆಯ ಪ್ರಶ್ನೆಗೆ 100% ಸರಿಯಾದ ಉತ್ತರಗಳು. ದ ಮಿನಿಸ್ಟರ್ ಡಿಸೈಡೆಡ್ ಟು ಟೆಲ್ ದ ಕ್ರಿಮಿನಲ್. 2Dಯರ ಪಾಠದಿಂದ ದ ಮಿನಿಸ್ಟರ್ ಎಲ್ಲರೂ ಕೂಡ ಡಿಸೈಡ್ ಮಾಡ್ತಾರೆ, ಲೇ ಕ್ರಿಮಿನಲ್ಗೆ ಹೇಳ್ರಲ್ಲೇ ಏನಂತ ಹೇಳಬೇಕು, ಟು ರನ್ ಅವೇ. ಎಂತಹ ಪಾಠ ರೀ ಪೊಲೀಸರೇ ಇಟ್ಕೊಂಬಂದು ಕಳ್ಳರಿಗೆ ತಮ್ಮ ಸಾಕಾಗ್ಬಿಟ್ಟಿತ್ತು ಕಣೋ ಜೈಲಲ್ಲಿ ಇಟ್ಟಿಟ್ಟು ನಿಮಗೆ ಹುಡುಗರು ರಾತ್ರಿ ಅಂತ ಹೇಳ್ದಂಗೆ ಇಲ್ಲಿ ಆ ಕ್ರಿಮಿನಲ್ಗೆ ಹೇಳ್ತಾರೆ ಟು ರನ್ ಅವೇ ಅಂತ. ಹಾಗಿದ್ರೆ ಎಲ್ಲಾದರೂ ರನ್ ಅವೇ, ಟು ರನ್ ಅವೇ, ಹಾಗಿದ್ರೆ ಎಲ್ಲಿದೆ ಟು ಹೇಳಿ ನೋಡೋಣ. ಸ್ಟ್ರೈಟ್ ಔಟ್ ಟು ರನ್ ಅವೇ ಅಂತ, ಅದು ಸರಿಯಾದ ಉತ್ತರ. ನೆಕ್ಸ್ಟ್, ದೇ ಡಿಡ್ ಸೋ, ಅವ್ರು ಹೇಳ್ತಾರೆ, ಬಟ್ ದ ಕ್ರಿಮಿನಲ್ ಸೆಡ್ ದ್ಯಾಟ್ ಇಫ್ ಹಿ ರನ್ ಅವೇ ಪೀಪಲ್ ವುಡ್ ಡ್ಯಾಶ್ ಆನ್ ಹಿಮ್, ಟರ್ನ್ ದರ್ ಬ್ಯಾಕ್ಸ್ ಆನ್ ಹಿಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ರೆ ಫಸ್ಟ್ ಆನ್ಸರು ಸ್ಟ್ರೈಟ್ ಔಟ್ ಅಂತ, ಸೆಕೆಂಡ್ ಆನ್ಸರು ಟರ್ನ್ ದರ್ ಬ್ಯಾಕ್ಸ್ ಅಂತ. ಟರ್ನ್ ದರ್ ಬ್ಯಾಕ್ಸ್ ಅಂದರೆ ಏನು, ಬಂಪ್ಸ್ ತೋರಿಸೋದಲ್ರಿ. ಟರ್ನ್ ದರ್ ಬ್ಯಾಕ್ಸ್ ಅಂತ ಹೇಳಿದ್ರೆ ಯಾರೂ ಕೂಡ ಅವನಿಗೆ ಮಾತನಾಡಿಸುವುದಿಲ್ಲ ಅಂತ, ಯಾರೂ ಕೂಡ ಅವನಿಗೆ ಕ್ಯಾರೆ ಅಂತ ಅನ್ನಲ್ಲ ಅಂತ, ಯಾರೂ ಕೂಡ ಅವನಿಗೆ ಗಮನವನ್ನೇ ಕೊಡುವುದಿಲ್ಲ ಅಂತ. ಕ್ಲಿಯರ್? ಬನ್ನಿ ಈಗ ಕ್ವಶನ್ ನಂಬರ್ 13 ನೋಡೋಣ. ಇದು ಕೂಡ ಗ್ರಾಮರ್ ಪಾರ್ಟು 5 ಮಾರ್ಕ್ಸಿಗಿರುತ್ತೆ ರೀ, ಭಾಳ ಈಸಿ ಇರುತ್ತೆ. ಯಾರಿಗೆ ಅರ್ಥ ಆಗಿಲ್ವೋ ದಯವಿಟ್ಟು ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಎಲ್ಲ ಅರ್ಥ ಮಾಡಿಸಿ ಕೊಡ್ತೇನೆ. ನೋಡಿ, 3 ಲೈನ್ ಓದಬೇಕು, 5 ಅಂಕಗಳನ್ನು ತೆಗಿಬೋದು. ಹೇಗೆ? ಶಿ ಅಂದರೆ ಯಾರು, ದೇ ಅಂದರೆ ಯಾರು, ಹಿ ಅಂದರೆ ಯಾರು, ಇಟ್ ಅಂದ್ರೇನು, ಹೂ ಅಂದರೆ ಯಾರು ಅಂತ ಇಲ್ಲಿ ಕೇಳಲಾಗಿದೆ. ಅದನ್ನೇ ಇಂಗ್ಲೀಷಲ್ಲಿ ನಾವು ಶಿ ರೆಫರ್ಸ್ ಟು ಡ್ಯಾಶ್, ದೇ ರೆಫರ್ಸ್ ಟು ಡ್ಯಾಶ್, ಹಿ ರೆಫರ್ಸ್ ಟು ಡ್ಯಾಶ್, ಇಟ್ ರೆಫರ್ಸ್ ಟು ಡ್ಯಾಶ್ ಈ ರೀತಿಯಾಗಿ ಹೇಳುವಂಥದ್ದು. ಕ್ಲಿಯರ್? ನನ್ನ ಉದ್ದೇಶ ಇಲ್ಲಿ ಅರ್ಥ ಮಾಡಿಸುವಂಥದ್ದು, ನಾನು ಹೀರೋ ಆಗುವಂಥದ್ದಲ್ಲ. ನೀವು ಎಕ್ಸಾಮ್ ಹಾಲಲ್ಲಿ ಹೀರೋಯಿನ್ ಆಗಿ ಎಕ್ಸಾಮ್ ಚೆನ್ನಾಗಿ ಬರೆದು ಬರಬೇಕು. ಬನ್ನಿ, ದ ಟೈಟಾನಿಕ್ ವಾಸ್ ಕ್ರಾಸಿಂಗ್ ದಿ ಅಟ್ಲಾಂಟಿಕ್ ಆ್ಯಂಡ್ ಶಿ ವಾಸ್ ಅಂತ ಇದೆ. ಹಾಗಿದ್ರೆ ಶಿ ಅಂದರೆ ಯಾರಿಲ್ಲಿ ಅಂತ ಈಗ ಡೌಟ್. ಶಿ ಅಂದರೆ ಯಾರು ಗೊತ್ತಾ? ದಿ ಟೈಟಾನಿಕ್ ಅಂತಲೇ ಅರ್ಥ ಆಯ್ತಾ? ವಾಸ್ ಕ್ರಾಸಿಂಗ್ ದಿ ಅಟ್ಲಾಂಟಿಕ್ ಆ್ಯಂಡ್ ಶಿ ವಾಸ್ ಕ್ಯಾರಿಂಗ್ ಮೋರ್ ದ್ಯಾನ್ 200 ಪೀಪಲ್. ಆಯಿತಾ? ಆ ಟೈಟಾನಿಕ್ ಹಡಗಲ್ಲಿ 200 ಜನ, ಮೋರ್ ದ್ಯಾನ್ ಆಯಿತಾ 200 ಪೀಪಲ್, ದೇ ವರ್ ಹ್ಯಾಪಿ
ಬಿಕಾಸ್ ದೇ ವರ್ ಟ್ರಾವೆಲಿಂಗ್. ದೇ ಅಂದರೆ ಯಾರು ಹೇಳಿ ನೋಡೋಣ, ಅಲ್ಲಿನ ಜನರು. ಹಾಗಿದ್ರೆ 4ನೆಯ ಉತ್ತರ ಅದಕ್ಕೆ ಸರಿಯಾದ ಉತ್ತರ. ದೇ ಅಂದರೆ ಪೀಪಲ್ ಅಂತ ಬರೀರಿ. ಕ್ಲಿಯರ್. ಹಿ ಅಂದರೆ ಯಾರು ಅಂತ ಕೇಳಿದರೆ, ವರ್ ಟ್ರಾವೆಲಿಂಗ್ ಇನ್ ದಿ ಬೆಸ್ಟ್ ಶಿಪ್. ದ ಮ್ಯಾನ್ ಹೂ ಕೆಪ್ಟ್ ವಾಚ್ ನೋಟಿಸಿಂಗ್ ಆ್ಯನ್ ಐಸ್ಬರ್ಗ್ ಹಿ ಗ್ರೀವ್ ಕೋಲ್ಡ್. ಒಬ್ಬ ಮನುಷ್ಯ ಅವನ ಕೆಲಸನೇ ಅದಲ್ವಾ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಏನು ಅಂತ ಹೇಳಿದರೆ, ಮುಂದೆ ಐಸು ಗಡ್ಡೆ ಕಾಣ್ತಾ ಇರುತ್ತೆ ದೊಡ್ಡದು ಸಮುದ್ರದಲ್ಲಿ, ಅಲ್ಲೇ ಹಡಗು ಹೋಗ್ತಾ ಇರುತ್ತೆ. ಅವನಿಗೆ ಗೊತ್ತಾಯಿತು, ಹೋಗಿ ಢಮ್ ಅನ್ಸತ್ತೋ ತಮ್ಮ ಅಂತ. ದ ಮ್ಯಾನ್, ಈ ಅಂದರೆ ಯಾರು, ದಿ ಮ್ಯಾನ್. ಕೊಟ್ಟಿದ್ದಾರಾ? ಹೌದು. 5ನೇದು ಸರಿಯಾದ ಉತ್ತರ ಆಗತ್ತೆ. ಅದಕ್ಕೆ ನೀವು ಎಕ್ಸಾಮಲ್ಲಿ ಈ ರೀತಿಯಾಗಿ ಬರ್ಕೊಂಡು ಎ ಕಾಲಮ್ಮು, ಬಿ ಕಾಲಮನ್ನು ಈ ರೀತಿಯಾಗಿ ಬರ್ಕೋಬಾರ್ದು. ಡೈರೆಕ್ಟಾಗಿ ಆ್ಯರೋ ಮಾರ್ಕ್ ಹಾಕಿಬಿಟ್ಟು ಶಿ ಮುಂದೆ ಆ್ಯರೋ ಮಾರ್ಕ್ ಹಾಕಿ ತಗೊಳ್ಳೋ ಅಲ್ಲಿ ಏನು ಬರೀಬೇಕು, ಅಥವಾ ಹೈಫನ್ ಹಾಕಿಬಿಟ್ಟು ಟೈಟಾನಿಕ್. ದೇ ಮುಂದೆ ಹೈಫನ್ ಹಾಕಿಬಿಟ್ಟು ಪೀಪಲ್. ಹಿ ಮುಂದೆ ಹೈಫನ್ ಹಾಕಿ ದಿ ಮ್ಯಾನ್. ಇಟ್ ಮುಂದೆ ಹೈಫನ್ ಹಾಕಿ ಏನು ಆ್ಯನ್ ಐಸ್ಬರ್ಗ್. ಹೂ ಮುಂದೆ ಹೈಫನ್ ಹಾಕಿಬಿಟ್ಟು ಏನಂತ ಬರೀತೀರಾ, ಕ್ಯಾಪ್ಟನ್ ಸ್ಮಿತ್. ಈ ರೀತಿಯಾಗಿ ಬರೀಬೇಕು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. 2 ಮಾರ್ಕ್ಸ್ ಕ್ವಶನ್ಸ್. ಏನಿದೆ, ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್ ಅಂತ ಇದೆ. ಏನು, ವಾಟ್ ಆರ್ ದ 2 ಪಾಪ್ಯುಲರ್ ಕೋರ್ಸಸ್. ಹಾಗಿದ್ರೆ 1ನೇ ಶಿವರವರ ಪಾಠದಲ್ಲಿ ಅವರು ಹೇಳಿದ ಹಾಗೆ 2 ಪಾಪ್ಯುಲರ್ ಕೋರ್ಸಸ್ ಯಾವ್ದ್ಯಾವುದು ಅರ್ಥ ಯೂನಿವರ್ಸಿಟಿನಲ್ಲಿ ಅಂತ ಹೇಳಿದರೆ, ಅದು ಬಹಳ ಈಸಿ ಕಣ್ರಿ. ಯಾವ್ದು ಹೇಳಿ ನೋಡೋಣ, A to Z ಆರ್ಗ್ಯಾನಿಕ್ ಫಾರ್ಮಿಂಗ್. ಇದು ಎಲ್ಲ ಕ್ವಶನ್ ಪೇಪರಲ್ಲೂ ಬರ್ತಾ ಇದೆ ಆಯಿತಾ. A to Z ಆರ್ಗ್ಯಾನಿಕ್ ಫಾರ್ಮಿಂಗ್. ಇನ್ನೊಂದು ಯಾವುದು, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ಇದನ್ನೆಲ್ಲ ತಾವುಗಳು ಗಟ್ಟಿ ಹೊಡೆದು ಬರೀಬೇಕು ಆಯಿತಾ. ಕ್ವಶನ್ ನಂಬರ್ 15. ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಇನ್ ದ ಪೋಯಮ್ ಅಂತ ಇದೆ. ರಿಚ್ ಜ್ಯುವೆಲ್ ಅಂತಲೂ ಬರಿಬೋದು, ಇನ್ ಆನ್ ಇಥೋಪಿಯನ್ ಸೀರ್ ಅಂತ 1ನೇದು. ಸೆಕೆಂಡ್ ಒನ್ ಆ್ಯಸ್ ಎ ಸ್ನೋವಿ ಡವ್ ಅಂತಲೂ ಕೂಡ ಬರಿಬೋದು, ಟ್ರೋಪಿಂಗ್ ವಿತ್ ಕ್ರಾಸ್ ಅಂತ ಆಯಿತಾ. ಬನ್ನಿ 16ನೆಯ ಪ್ರಶ್ನೆ, ರೈಟ್ ಎನಿ 4 ಮೆಟಾಫರ್ಸ್ ಅಂತ ಇದೆ. ಅವನಲ್ಲಿ ಕೊಟ್ಟಿರುವಂಥದ್ದೇ 4. ಆ 4ಕ್ಕೆ 4 ಕೂಡ ಬರೆಯೋಣ. ನಾನು ಹೇಳಿದ್ನಲ್ವ, ಈ ಒಂದು ಪಾಠ ಎಕ್ಸ್ಟ್ರಾ ಅಲ್ಲಿ ಕೊಡಲಾಗಿದೆ, ನಿಮಗೆ ಈ ಒಂದು ಪಾಠದಿಂದ ಇರಲ್ಲ. ಇದು ಜಾರ್ಜ್ ಲೂಯಿಸ್ ಬುಕ್ಸ್ ಎವ್ರಿಥಿಂಗ್ ಯಾವುದು ಅಂದರೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಿಂದ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆನ್ಯುವಲ್ ಎಕ್ಸಾಮಿಗೆ. ಆ 4 ಮೆಟಾಫರ್ಗಳು ಯಾವುದು ಅಂತ ಹೇಳಿದರೆ, ಸ್ಟಾರ್ಸ್ ಆ್ಯಂಡ್ ಐಸ್ ಅಂತ, ವಿಮೆನ್ ಆ್ಯಂಡ್ ಫ್ಲವರ್ಸ್ ಅಂತ, ಡೆತ್ ಆ್ಯಂಡ್ ಸ್ಲೀಪ್ ಅಂತ, ನಂತರದಲ್ಲಿ ರಿವರ್ ಆ್ಯಂಡ್ ಟೈಮ್ ಅಂತ. ಈ 4 ಕೂಡ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 17. ವಾಟ್ ಕ್ವಾಲಿಟೀಸ್ ಆಫ್ ದಿ ಓಲ್ಡ್ ಮ್ಯಾನ್ ಇಂಪ್ರೆಸ್ಡ್ ದಿ ನರೇಟರ್. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಇದು ನಿಮಗೆ 3 ಮಾರ್ಕ್ಸಿಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಇದು ಎಲ್ಲಿದೆ ಹೌದಲ್ವಾ, ಪೇಜ್ ನಂಬರ್ 60ರಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲೇ ಇದೆ. ಆ ಒಂದು 5 ಲೈನನ್ನು ಗಟ್ಟಿ ಹೊಡೆದ್ಬಿಡಿ. 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ನಿಮ್ಮ ಎಕ್ಸಾಮಿಗೆ ಬರುತ್ತೆ ಟೆಕ್ಸ್ಟ್ ಬುಕ್ಕು ಆಯಿತಾ. ಹಾಗಿದ್ರೆ ಇಲ್ಲಿ ನಾವು ಒಂದು 4 ಪಾಯಿಂಟನ್ನು ಬರೆಯೋಣ, ಯಾಕಂದರೆ 2 ಮಾರ್ಕ್ಸ್ ಅಲ್ವಾ. ಬನ್ನಿ ಸರ್, ಮೊದಲನೆಯ ಪಾಯಿಂಟಲ್ಲಿ ಏನು ಬರೀತೀರಾ, ಸ್ಟ್ರೇಂಜ್ ಐಸ್ ಅಂತ ಬರೀರಿ. ಸೆಕೆಂಡಲ್ಲಿ ಏನು ಬರೀತೀರಾ, ಎ ಮಸ್ಕ್ಯುಲರ್ ಬಿಲ್ಡ್ ಬಾಡಿ ಅಂತ ಬರೀರಿ. ಥರ್ಡಲ್ಲಿ ಓವರ್ ಸೀರ್ ಅಂತ ಬರೀರಿ, ಸಿಂಗಲ್ ವರ್ಡು ಆಯಿತಾ. ಇನ್ನೊಂದು ಪಾಯಿಂಟು ಲೇಬರರ್, ಇನ್ನೊಂದು ಪಾಯಿಂಟ್ ಬೇಕಾ, ಫಿಲಾಸಫರ್. ಈ 5ರಲ್ಲಿ ಯಾವುದಾದ್ರೂ ಆಯಿತಾ 4 ಬರೀರಿ. ಧನ್ಯವಾದಗಳು ಆಯಿತಾ. ಮುಂದಿನ ಭಾಗವನ್ನು ತಾಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ಭಾಗದಲ್ಲಿ ನಾವು 3 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡಬಹುದು. ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ, ಹೌದಲ್ವಾ. ನಾನು ಈ ಎಲ್ಲ ಪ್ರಶ್ನೆಗಳನ್ನು ಆಲ್ರೆಡಿ 15 ದಿನಗಳ ಹಿಂದೆಯೇ ನಿಮಗೆಲ್ಲರಿಗೂ ಕೂಡ ಇವೇ ಪ್ರಶ್ನೆಗಳು ಬರ್ತವೆ ಕಣ್ರೋ. ಕ್ವಶನ್ ವಿತ್ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಇದು ಭಾಗ 2 ಆಗಿದೆ. ಭಾಗ 1 ಈಗಾಗಲೇ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ನೋಡ್ಬೋದು ತಾವುಗಳು. ಆನ್ಸರ್ ಎನಿ 4 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಬರೀ 4 ಬರೀಬೇಕು. ಹಾಗಿದ್ರೆ ವೈ ಡಿಡ್ ದ ಕ್ರಿಮಿನಲ್ ಸ್ಟೇ ಇನ್ ದ ಪ್ರಿಸನ್ ಈವನ್ ವೆನ್ ದೆರ್ ವಾಸ್ ನೋ ಗಾಡ್ ಟು ವಾಚ್ ಹಿಮ್ ಅಂತ ಇದೆ. ಇದಕ್ಕೆ ಸೇಮ್ ಆನ್ಸರ್ ಕಣ್ರಿ. ಯಾವುದು ಗೊತ್ತಾ, ವೈ ಡಿಡ್ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್ ಅಂತ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನಲ್ವಾ, ಅದೇ ಆನ್ಸರು. ಕ್ವಶನ್ ನಂಬರ್ 19. ಹೌ ಡಸ್ ರಿಲೇಷನ್ಶಿಪ್ ಡೊನಾಲರಾ ಆ್ಯಂಡ್ ಡಾನ್ ಗಾನ್ಸಲೋ ಚೇಂಜ್ ಥ್ರೂ ಔಟ್ ದಿ ಪ್ಲೇ ಅಂತ ಇದೆ. ಇದು ಸ್ವಲ್ಪ ಹಾಟ್ ಕ್ವಶನ್ನಿಗೆ ನಾವು ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಇದು ಏನಂತೀರ ತಾವುಗಳು, ಸ್ವಲ್ಪ ಏನಂತೀರ, ಸ್ವತಃ ತಾವುಗಳು ಪಾಠ ಕೇಳಿದಾಗ ನೀವು ಅರ್ಥ ಮಾಡ್ಕೊಂಡಿರ್ತೀರಲ್ವ, ಆ ರೀತಿಯಾಗಿ ಸ್ವಲ್ಪ ಸ್ವಂತಿಕೆಯನ್ನು ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಯೂಸ್ ಮಾಡಿ ಬರೆಯುವಂಥ ಉತ್ತರ ಇದು. ಕ್ವಶನ್ ನಂಬರ್ 20. ವಾಟ್ ಮೆಸರ್ಸ್ ಡಿಡ್ ತಮ್ಮಣ್ಣ ಅಡಾಪ್ಟ್ ಟು ಹ್ಯುಮಿಲಿಯೇಟ್ ಬಸವಯ್ಯ ಇನ್ ದಿ ಗಾರ್ಡನರ್. 20ಕ್ಕೆ ನಾನು ಸಂಪೂರ್ಣವಾಗಿ ನಿಮಗೆ 3 ಯಾವುದು ಅಂತ ಹೇಳಿದರೆ, ಒಂದು ಹೆಲ್ತಿ ಆ್ಯಂಡ್ ಅನ್ಹೆಲ್ತಿ ಎರಡೂ ಕೂಡ ಇದರಲ್ಲಿ ತಾವುಗಳು ಆನ್ಸರನ್ನು ಬರೀಬೇಕಾಗತ್ತೆ, ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಕ್ವಶನ್ ನಂಬರ್ 21. ಹೌ ಡಸ್ ದ ಪೋಯೆಟ್ ರೆಫರ್ ಟು ದಿ ಫುಡ್. ಇದಕ್ಕೂ ಕೂಡ
ನಾನು ಸಮ್ಮರಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದೇ ಸೇಮ್ ಆನ್ಸರು ಕ್ವಶನ್ ನಂಬರ್ 21ಕ್ಕೆ. ಕ್ವಶನ್ ನಂಬರ್ 22 ಇದು ನಿಮ್ಮ ಕ್ವಶನ್ ಪೇಪರಲ್ಲಿ ಇರಲ್ಲ ಆಯಿತಾ. ಇದು ಯಾಕಂದರೆ ನಾನು ಹೇಳಿದ್ದೆನಲ್ವಾ ಬುಕ್ಸ್ ವಿಲ್ ಡಿಸಪಿಯರ್ ಅಂತ, ಆ ಒಂದು ಪಾಠದಿಂದ. ಕ್ವಶನ್ ನಂಬರ್ 23 ಹೌ ಡಸ್ ಪೇರೆಂಟ್ಸ್ ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಸೇಮ್ ಕಂಡ್ರೆ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪೇರೆಂಟ್ಸ್ ಆ್ಯಂಡ್ ದ ಚಿಲ್ಡ್ರನ್ ಅಂತ ಒಂದು ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದೇ ಆನ್ಸರು ಇದಕ್ಕೆ ಬರೆಯಿರಿ. ಕ್ವಶನ್ ನಂಬರ್ ಮುಗೀತಲ್ಲಿಗೆ. ಆನ್ಸರ್ ಎನಿ 3 ಅಂತ ಇದೆ. 4 ಅಂಕದ ಪ್ರಶ್ನೆಗಳನ್ನು ನೋಡೋಣ ಈಗ. ಹೌ ಡಸ್ ಜೂಲಿಯಟ್ ಇಮ್ಮೋರ್ಟಲೈಸ್ ದಿ ಚಾರ್ಮ್ ಆಫ್ ಬ್ಯೂಟಿ. ಇದೇ ನಿಮಗೆ ನಾನು ಯೂನಿಟ್ ಟೆಸ್ಟ್ 1ಇಂದ ಕ್ವಶನ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನಲ್ವಾ, ಅದೇ ಆನ್ಸರ್ ಇದಕ್ಕೆ ಬರೀರಿ. ದ ರಿವಲ್ರಿ ಬಿಟ್ವೀನ್ ದ ತಮ್ಮಣ್ಣ ಅಂದ ಬಸವಯ್ಯ ಮೂಡ್ ಫ್ರಮ್ ವಿಸಿಬಲ್ ಟು ಇನ್ವಿಸಿಬಲ್ ಬಂತು ನೋಡ್ರಿ. ಇದನ್ನು ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಸೇಮ್ ಆನ್ಸರು ಅದಕ್ಕೆ ಬರೆದ್ರೆ ಔಟ್ ಆಫ್ 4ಕ್ಕೆ 4 ತೆಗಿತೀರಾ. ಕ್ವಶನ್ ನಂಬರ್ 26 ನಾನು ಹೇಳಿದ್ನಲ್ವಾ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇಂದ ನಿಮಗೆ ಬರಲ್ಲ ಎಕ್ಸಾಮಿಗೆ. ಕ್ವಶನ್ ನಂಬರ್ 27 ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಪ್ರಮೋಟ್ ದಿ ಬಯೋಡೈವರ್ಸಿಟಿ. ಇದು ಸ್ವಲ್ಪ ಹಾರ್ಟ್ ಕ್ವಶನಿಗೆ ಹೋಗುತ್ತೆ ಕಣ್ರಿ, ತಲೆ ಕೆಡಿಸ್ಕೊಬಿಡಿ. 28ಕ್ಕೆ ಹೋಗೋಣ ಬನ್ನಿ. ಜಸ್ಟಿಫೈಸ್ ದಿ ಟೈಟಲ್ ದಿ ರೊಮ್ಯಾಂಟಿಕ್ ಸೀನ್ ಆಫ್ ಸನಿ ಮಾರ್ನಿಂಗ್ ಅಂತ ಇದೆ. ಇದು ಕೂಡ ಹಾರ್ಟ್ ಕ್ವಶನು, ತಲೆ ಕೆಡಿಸ್ಕೊಬಿಡಿ. ಯಾಕೆ ಸರ್ ಹಿಂಗೆ ಹೇಳ್ತೀರಾ? ಬರೀ 3 ಅಲ್ವಾ ಬರೀಬೇಕಾಗಿರೋದು. ಆಲ್ರೆಡಿ 2 ಕ್ವಶನ್ ಆನ್ಸರ್ ಬರೆದಿದ್ದೀರಾ ನೀವು, 24, 25. ಈಗ ಉಳಿದಿರೋದು 29. ವೆನ್ ಯುವರ್ ವರ್ಲ್ಡಲ್ಲಿ ನಾನು ನಿಮ್ಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ್ಯಕ್ಚುಲಿ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 4 ಮಾರ್ಕ್ಸಿಗೆ ಬರಲ್ಲ, ಬಂದರೆ 2 ಇಲ್ಲ 3ಕ್ಕೆ ಬರುತ್ತೆ. ಇಲ್ಲಿ ಸುಮ್ಮನೆ ಹಿಂಗೆ ಕೊಟ್ಟಿದ್ದಾರೆ, ಆದರೂ ಕೂಡ ನಾನು ಅಪ್ಲೋಡನ್ನು ಮಾಡಿ ನಿಮಗೆ ಕೊಟ್ಟಿದ್ದೆ. ಧನ್ಯವಾದಗಳು. ಇದು ನಮ್ಮ ಮೇಲ್ ಐ ಡಿ ಕಣ್ರಿ. ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್ ಆದ ತಕ್ಷಣ ನಮಗೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಈಗ ನಾವು ಮುಂದೆ ಹೋಗ್ತಾ ಇದ್ದೇವೆ. ಒಂದು ಪ್ಯಾಸೇಜ್ ಇರುತ್ತೆ ನಿಮಗೆಲ್ಲರಿಗೂ ಕೂಡ ಪಾರ್ಟ್ ಸಿನಲ್ಲಿ. ಆ ಪ್ಯಾಸೇಜ್ ಓದ್ಕೊಂಡು ಬರೀರಿ. ಪ್ಯಾಸೇಜು ಕಷ್ಟ ಆಗ್ತಾಯಿದೆ ಅಂದರೆ ಪೋಯಮ್ ಇರುತ್ತೆ, ಪೋಯಮ್ ಓದ್ಕೊಂಡು ಬರೀರಿ. ಆದರೆ ಪ್ಲಸ್ ಪಾಯಿಂಟು ಪ್ಯಾಸೇಜ್ ಓದಿದವರಿಗಿರುತ್ತೆ, ಯಾಕೆಂದರೆ ಯಾವುದೂ ಆನ್ಸರ್ ತಪ್ಪಾಗಲ್ಲ ಅಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸ್ವಲ್ಪ ಮುಂದೆ ಹೋಗೋಣ ನಾವು. ಅದು 9 ಮಾರ್ಕ್ಸಿಗಿರುತ್ತೆ. ಕ್ವಶನ್ ನಂಬರ್ ಡಿಗೆ ಹೋಗೋಣ. ಪಾರ್ಟ್ ಡಿನಲ್ಲಿ ಬಹಳ ಈಸಿಯಾಗಿದೆ, ಗ್ರಾಮರು ನೋಡ್ತಾ ಹೋಗೋಣ. ಫ್ರೆಶ್ ಪೈನಾಪಲ್ ಜ್ಯೂಸ್ ಈಸ್ ಡ್ಯಾಶ್ ವ್ಯಾಲ್ಯೂಯಬಲ್ ಟಾನಿಕ್ ಫಾರ್ ಸಿಂಗರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎ ಅಂತ ಬರೀಬೇಕು. ಹೆಂಗೆ ಸರ್ ಗೊತ್ತಾಯಿತು ನಿಮಗೆ ಎ ಅಂತಲೇ ಬರೀಬೇಕು ಅಂದರೆ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಕಂಡ್ರೋ. ಪ್ರಾಪರ್ ಆರ್ಟಿಕಲನ್ನು ಯೂಸ್ ಮಾಡಿ ಅಂತ. ಆರ್ಟಿಕಲ್ ಇರೋದು ಎಷ್ಟು ಗೊತ್ತಾ? ಬರೇ 3, ಎ ಆ್ಯನ್ ದಿ. ಇವೇ 3ರಲ್ಲಿ ಒಂದು ಉತ್ತರ ಅಲ್ಲಿ ಆಗತ್ತೆ. ಆ್ಯನ್ ಅಂತೂ ಬರೋದೇ ಇಲ್ಲ. ಯಾಕೆ ಅಂದರೆ ಅದು ಓವಲ್ ಸೌಂಡಿಗೆ ಬರುವಂಥದ್ದು. ಇಲ್ಲಿ ಇರುವಂಥದ್ದು ಕಾನ್ಸೊನೆಂಟ್ ಅಲ್ವಾ, ಹಾಗಾಗಿ. ಬನ್ನಿ ಸೆಕೆಂಡ್ ಕ್ವಶನು. ಜೇನ್ ಮದರ್ ದಿ ವಾಂಟೆಡ್ ದ ಪೊಲೀಸ್ ಇನ್ಫಾರ್ಮ್ ಟು ರೀಅರೇಂಜ್ ಅಂತ ಇದೆ. ಆ ಕಡೆ ಈ ಕಡೆ ಹೋಗ್ತಿದ್ದಾರೆ, ಸರಿಯಾಗಿ ಮಾಡಿ ಬರೆಯಿರಿ ಅಂತ. ಭಾಳ ಈಸಿ ನೋಡಿ. ಈಗ ವರುಣ್ ಕುಮಾರ್, ಧನ್ಯವಾದಗಳು. ಅವರೇ ನಮಗೆ ಈ ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಿದ್ದು ಬೆಂಗಳೂರಿನಿಂದ. ಕ್ವಶನ್ ನಂಬರ್ 2ಕ್ಕೆ 31. ಸೆಕೆಂಡ್ ಒನ್ನಿಗೆ ಭಾಳ ಈಸಿ. ಜೇನ್ ವಾಂಟೆಡ್ ಹರ್ ಮದರ್ ಟು ಇನ್ಫಾರ್ಮ್, ನೋಡಿ, ದಿ ಪೊಲೀಸ್. ಕ್ಲಿಯರ್? ಜೇನ್ ವಾಂಟೆಡ್ ಹರ್ ಮದರ್ ಟು ಇನ್ಫಾರ್ಮ್ ದಿ ಪೊಲೀಸ್. ಇಷ್ಟು ಈಸಿಯಾಗಿ ತಾವುಗಳು ಬರೀಬೋದು. ಕ್ವಶನ್ ನಂಬರ್ 3. ಮ್ಯಾನ್ಸ್ ಹ್ಯಾಪಿನೆಸ್ ಆರ್ ಮಿಸರಿ ಡ್ಯಾಶ್ ಇನ್ ಎ ಗ್ರೇಟ್ ಮೆಜರ್ ಆಫ್ ಹಿಸ್ ಓನ್ ಹ್ಯಾಂಡ್ಸ್ ಇನ್ ಹಿಸ್ ಓನ್ ಹ್ಯಾಂಡ್ಸ್ ಅಂತ ಇದೆ. ಭಾಳ ಈಸಿ. ಈಸೋ ಆರೋ ಅಂತ ಕೇಳಿದರೆ ಆರ್ ಅಂತ ಯೂಸ್ ಮಾಡಿದ ಮೇಲೆ ಮುಗದೆ ಹೋಯ್ತಲ್ವ, ಸಿಂಗಿಲರು ಈಸ್ ಅಂತ ಹಾಕಿ ಒಗಿತಾ ಇರಿ. ಕ್ವಶನ್ ನಂಬರ್ 4. ರಾಬರ್ಟ್ ಡ್ಯಾಶ್ ಮೆನಿ ಮೆಸೇಜಸ್ ಟು ಹಿಸ್ ಫ್ರೆಂಡ್ ಯೆಸ್ಟರ್ಡೇ. ಈಗ ತಾವುಗಳು ಏನು ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಸೆಂಡ್ ಅಂತ ಕೊಟ್ಟಿದ್ದಾರೆ. ಭಾಳ ಜನ ಸೆಂಡೆಡ್ ಅಂತ ಬರೀತೀರಾ, ಇನ್ನೂ ಭಾಳ ಜನ ಸೆಂಡಿಂಗ್ ಅಂತ ಬರೀತೀರಾ, ಇನ್ನೂ ಭಾಳ ಜನ ವಾಸ್ ಸೆಂಡಿಂಗ್ ಅಂತ ಬರೀತೀರಾ. ಎಲ್ಲವೂ ತಪ್ಪು. ಸರಿಯಾದ ಉತ್ತರ ಸೆಂಟ್, SENT ಅಂತ. ಯಾಕೆ ಗೊತ್ತಾ? ಸೆಂಡಿಗೆ ಪಾಸ್ಟ್ ಟೆನ್ಸು ಸೆಂಟ್ ಅಂತ. ಕ್ಲಿಯರ್? ಈಗ ನಿಮ್ಮ ಅಪ್ಪಾಜಿ ಗೋ ಆ್ಯಂಡ್ ಸೆಂಡ್ ದಿಸ್ ಲೆಟರ್ ಅಂತ ಕಳಿಸಿದರೆ ಆ ಲೆಟ್ರನ್ನು ನೀವು ಕಳಿಸ್ಬಂದು ಅಪ್ಪಾಜಿ ಐ ಸೆಂಟ್ ಇಟ್ ಅಂತ ಹೇಳಬೇಕು. ಹೆಂಗೆ ಸರ್ ಗೊತ್ತಾಯಿತು ಪಾಸ್ಟ್ ಟೆನ್ಸಲ್ಲೇ ಬರೀಬೇಕು ಅಂದರೆ ಕ್ವಶನ್ ಓದಿದಾಗ ಕೊನೆಯ ಭಾಗದಲ್ಲಿ ನಿಮಗೆ ಯೆಸ್ಟರ್ಡೇ ಅಂತ ಕೊಟ್ಟಿದ್ದಾರೆ. ಯೆಸ್ಟರ್ಡೇ ಅಂದರೆ ಭೂತಕಾಲ. ಕ್ಲಿಯರ್? ಬನ್ನಿ ಸ್ವಲ್ಪ ಕ್ವಶನನ್ನು ಓದಬೇಕು, ಕರೆಕ್ಟ್ ಆನ್ಸರ್ ಬರೀಬೇಕು ಅಂದರೆ. ವಿದ್ಯಾರ್ಥಿಗಳೇ, ಇಲ್ಲಿ 1, 2, 3 ಡ್ಯಾಶ್ ಕೊಟ್ಟುಬಿಟ್ಟಿದ್ದಾರೆ. ಒಂದು ಎಡವಟ್ಟು ಮಾಡ್ಕೊಂಬಿಟ್ಟಿದ್ದಾರೆ. ಅದೇನು ಅಂತ ಹೇಳಿದರೆ 4 ಡ್ಯಾಶ್ ಸಿಕ್ತೇನಪ್ಪ? ಸಿಕ್ತು ಆಯಿತಾ. ಕ್ವಶನ್ ನಂಬರ್ ಬಿ. ಇಲ್ಲಿ ಬಹಳ ಜನ ಅದು ಏನೋ ಎಂತ ಬರೀಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆಲ್ಲ ಕೆಲವೊಮ್ಮೆ ನಮಗೂ ಕೂಡ ಗೊತ್ತಾಗಲ್ಲ, ಯಾಕಂದರೆ ಆ ರೀತಿಯಾಗಿ ಅವರು ಕೊಟ್ಟಿರ್ತಾರೆ. ನೋಡಿ ಈಗ ಬನ್ನಿ, ಅಲ್ಲಿ ಟೆನ್ಷನ್ ಹಚ್ಕೊಬಿಡಿ.
ಕ್ವಶನ್ ನಂಬರ್ 32 ನೋಡೋಣ. ರಿರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ. ದಿಸ್ ನೋಡ್ರೋ ಯಾರಿಗೆ ಕ್ವಶನ್ ಟ್ಯಾಕ್ಸ್ ಬರಲ್ವೋ, WH ಕ್ವಶನ್ಸ್ ಬರಲ್ವೋ, ಅಥವಾ ಏನು ರೀ ಇದು ರೆಕ್ಟಿಫೈ ದ ಎರರ್ ಬರಲ್ವೋ, ಅಥವಾ ಡೂ ಫಾರ್ಮ್ ಬರಲ್ವೋ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ WH ಕ್ವಶನಿನ 4 ಲಿಂಕು, WH ಕ್ವಶನ್ನು ಹೇಗೆ ಬರೀಬೇಕು, ಯಾಕಂದರೆ ಇರೋದು 3 ಟೈಪು, 4 ಲಿಂಕ ಅಂತ 3 ಟೈಪ್ ಇದ್ದಾವೆ. ಒಂದು ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ನಂತರದಲ್ಲಿ WH ಕ್ವಶನಿನ ಒಂದು 3 ಲಿಂಕು ಆಯಿತಾ, ಯಾಕಂದರೆ WH ಕ್ವಶನ್ ಒಂದು 7 ರಿಂದ 8 ಇದ್ದಾವೆ. ಒಂದು 3ರಲ್ಲೇ ನಿಮಗೆ ಅರ್ಥವನ್ನು ಮಾಡಿಸಿದ್ದೀನಿ. ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ, ಇದು ರೆಕ್ಟಿಫೈ ದ ಎರರ್ ಫೈಂಡಿಂಗನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಆಯಿತಾ. ಇದನ್ನು ಲಿಂಕ್ಸ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನನ್ನ ಉದ್ದೇಶ ಇಷ್ಟೇ, ಎಕ್ಸಾಮ್ ಹಾಲ್ ಹೋಗೋಕ್ಕಿಂತ ಮುಂಚೆ ತಾವುಗಳು ಎಲ್ಲರೂ ಕೂಡ ಸಿದ್ಧರಾಗಿ ಹೋಗಬೇಕು. ಯುದ್ಧ ಭೂಮಿಗೆ ಹೋಗೋಕ್ಕಿಂತ ಮುಂಚೆ ಅಸ್ತ್ರಗಳನ್ನು ಇಟ್ಕೊಂಡು ಹೋಗಬೇಕು, ವೆಪನ್ಸ್. ಖಾಲಿ ಕೈಲಿ ಹೋಗಿ ನಾನು ಹೀರೋ ಅಂದರೆ ನಿಮ್ಮನ್ನು ಜೀರೋ ಮಾಡಿ ಕಳಿಸ್ತಾರೆ. ನೀವು ಎಷ್ಟೇ ಶಕ್ತಿಶಾಲಿಯಾಗಿರಿ, ವೆಪನ್ಸ್ ಮುಂದೆ ನೀವೆಲ್ಲ ಜೀರೋನೇ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ವೆಪನ್ಸ್ ಏನು ಗೊತ್ತಾ, ನಿಮ್ಮದು ಟೆಕ್ಸ್ಟ್ ಬುಕ್ಕು. ವೆಪನ್ಸ್ ಏನು ಗೊತ್ತಾ, ಮೆಮೊರಿ. ವೆಪನ್ ಏನು ಗೊತ್ತಾ, ನಿಮ್ಮದು ನಿಮ್ಮ ಲೇಖನಿ, ಪೆನ್ನು. ಇದು ಪೂರ್ತಿ ರೆಡಿಯಾಗಿದ್ದರೆ ಎಕ್ಸಾಮಲ್ಲಿ ಔಟ್ ಆಫ್ ತೆಗಿತೀರಾ. ದಿಸ್ ಕೈಲಾರ್ಕ್ ಸಿಂಗ್ಸ್ ವಿತ್ ಮೀ ಅಂತ ಇದೆ. ಸರಿಯಾದ ಉತ್ತರ ಡಸ್ ನಾಟ್ ಇಟ್. ಅದನ್ನು ನೀವು ಡಸಂಟ್ ಇಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಬರೀಬೇಕು ಎಕ್ಸಾಮಲ್ಲಿ, ಅಷ್ಟೇ ಆನ್ಸರು. ಕ್ವಶನ್ ನಂಬರ್ 2. ಅಟ್ ಮಿಡ್ ನೈಟ್ ದ ವಿಂಡ್ ರಾಕ್ಡ್ ಮ್ಯಾನ್ಸ್ ಮಾರಾಸ್ ಹಚ್. ಇದಕ್ಕೆ ಭಾಳ ಈಸಿ WH ಕ್ವಶನ್ ಅಲ್ವಾ. ನೋಡಿ, ವೆನ್ ಡಿಡ್ ದ ವಿಂಡ್ ರಾಕ್ ಮಾರಾಸ್ ಹಚ್. ಭಾಳ ಈಸಿ. ಐ ರಿಪೀಟ್, ವೆನ್ ಡಿಡ್ ದ ವಿಂಡ್ ರಾಕ್ ಮಾರಾಸ್ ಹಚ್, ಕ್ವಶನ್ ಮಾರ್ಕ್ ಬರಬೇಕು ಆಯಿತಾ. 3ಕ್ಕೆ ದ ಥೀಫ್ ಎಸ್ಕೇಪ್ಡ್ ಬಿಫೋರ್ ದ ಪೊಲೀಸ್ ಅರೈವ್ಡ್. ಏನಾದರೂ ತಪ್ಪಿದ್ದರೆ ಇದರಲ್ಲಿ ಸರಿ ಮಾಡಿ ಬರೀರಲೇ ತಮ್ಮ ಅಂತ. ನನ್ನ ಕಣ್ಣಿಗೆ ನಿಮ್ಮ ಕಣ್ಣಿಗೆ ಏನೂ ತಪ್ಪೇ ಕಾಣಲ್ಲ, ಆದರೆ ಇಲ್ಲಿ ಒಂದು ವರ್ಡೇ ತಪ್ಪಿದೆ ಸ್ಪೆಲ್ಲಿಂಗ್. ಅದು ಯಾವುದು ಅಂದರೆ ಫಸ್ಟು ದ ಥೀವ್ಸ್ ಅಂತ ಇದೆ ಅಲ್ವಾ, ಹಂಗೆ ಇಲ್ಲೇ ಇಲ್ಲ ಇಂಗ್ಲೀಷ್ನಲ್ಲಿ. ಥೀಫಿಗೆ ಬಹುವಚನ ಥೀವ್ಸ್ ಅಂತ, THIEFS ಅಲ್ಲ, VES ಅಂತ ನೆನ್ಪಿಟ್ಕೊಳ್ಳಿ. FS ತಪ್ಪು, ಅದನ್ನು ತೆಗೆದು VES ಅಂತ ಬರೆದು ಅದೇ ಸೆಂಟೆನ್ಸ್ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 33. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದಿ ಬಾಕ್ಸಸ್ ಗಿವನ್ ಬಿಲೋ ಅಂತ ಇದೆ. ದಿ ಸರ್ವಿಸ್ ಕ್ಯಾರೀಸ್ ಆನ್ ಧೋ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಕ್ಲೂಡ್ ಏನಿದು ಟ್ರಾನ್ಸಾಕ್ಷನ್, ಡಾಟಾ ಎಂಟ್ರಿ ಆ್ಯಂಡ್ ಸರ್ವೀಸಸ್, ಅದು ಇದು ಕೊಟ್ಟು ಒಟ್ಟು 2 ಮಾರ್ಕ್ಸಿಗಿದೆ ಕಣ್ರೋ. ಇದು ಫಸ್ಟ್ 4ಕ್ಕಿತ್ತು, ಒಳ್ಳೆ ಚೆನ್ನಾಗಿತ್ತು ನಮ್ಮ ಮಕ್ಕಳಿಗೆ. ಈಗ 2 ಮಾರ್ಕ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ. ಈಚ್ ಆನ್ಸರ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಪ್ರತಿಯೊಂದು ಆನ್ಸರ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಬನ್ನಿ ಹಾಗೆ ಫಸ್ಟ್ ಆನ್ಸರ್ ಏನು, ಸರ್ವಿಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸರಿಯಾದ ಉತ್ತರ. ಫಸ್ಟ್ ಆನ್ಸರು 1ಕ್ಕೆ ಏನಪ್ಪ ಇದು ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ, ಅದು ಫಸ್ಟ್ ಆನ್ಸರ್. ಸೆಕೆಂಡ್ ಆನ್ಸರ್ ಏನು, ಡಾಟಾ ಎಂಟ್ರಿ. ಫಸ್ಟ್ ಲೈನಲ್ಲೇ ಇದೆ ಸರ್, 1 ಲೈನ್ ಓದಿ 3 ಮಾರ್ಕ್ಸ್ ತೆಗೆಯೋದು. ಇದು ಬರಲಿಲ್ಲ ಅಂದರೆ ಇದರಲ್ಲಿ ಯಾರು 0 ತೆಗಿತಿರೋ, ಯು ಆರ್ ನಾಟ್ ಎಲಿಜಿಬಲ್ ಟು ಸಿಟ್ ಫಾರ್ ಎಕ್ಸಾಮ್, ಯು ಆರ್ ನಾಟ್ ಎಲಿಜಿಬಲ್ ಫಸ್ಟ್ ಸೆಕೆಂಡ್ ಇಯರ್ PUC. ಹಂಗೆ ಅಂದ್ಕೊಂಡು ನಿರಾಶೆ ಆಗಬೇಡಿ. ಬೂಸ್ಟ್ ಯುವರ್ ಸೆಲ್ಫ್. ಲೀಕ್ ಕಿತ್ತಾಕ್ಬಿಟ್ರು ಇಂಗ್ಲೀಷ್ ಪೇಪರು, ನಾನೇ ಕೊಡ್ತಾಯಿದ್ದೀನಲ್ವ, ಇದೆ ಅಂತ ಬರೀರಿ. ನೋಡಿ, ಫಸ್ಟ್ ಆನ್ಸರು ಟ್ರಾನ್ಸಾಕ್ಷನ್, ಸೆಕೆಂಡ್ ಆನ್ಸರ್ ಡಾಟಾ ಎಂಟ್ರಿ. ಹೆಂಗೆ ಗೊತ್ತಾಯಿತು, ಫಸ್ಟ್ ಲೈನಲ್ಲೇ ಇದೆ, ಓದಿ ನೀವೇ. ಸರ್ವಿಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಸ್ ಟ್ರಾನ್ಸ್ಕ್ರಿಪ್ಷನ್. ಫಸ್ಟ್ ಒನ್ ಡಾಟಾ ಎಂಟ್ರಿ ಆ್ಯಂಡ್ ಸರ್ವಿಸ್ ಅಂತ ಇದೆ, ಅವರೇ ಕೊಟ್ಟಿದ್ದಾರೆ, ಅದು ಬರೀ ಅವಶ್ಯಕತೆ ಇಲ್ಲ. ಹಾಗಿದ್ರೆ 3ನೇ ಆನ್ಸರ್ ಏನು, ಸರ್ವಿಸಸ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಇದೆ, ಡಿಸೈನಿಂಗ್ ಆ್ಯಂಡ್ ಫೈನಾನ್ಸ್ ಅಂತ ಅಷ್ಟೇ. 3ನೇ ಆನ್ಸರು ಡಿಸೈನಿಂಗ್, 4ನೇ ಆನ್ಸರು ಫೈನಾನ್ಸ್. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ಮುಂದೋಗೋಣ. ಕಂಪ್ಲೀಟ್ ದಿ ಫಾಲೋಯಿಂಗ್ ಡೈಲಾಗ್. ನಿಮ್ಮ ಕ್ವಶನ್ ಪೇಪರಲ್ಲೂ ಇವೆಲ್ಲ ಬರ್ತಾವೆ ಕಣ್ರೋ. ನೋಡಿ, ಹಾಯ್ ಹೌ ಆರ್ ಯು ಅಂತ ಇದೆ, ಕಾಣ್ತಾರಿ. 34ನೇ ಪ್ರಶ್ನೆ. Hello, I have my exams dash. Fine, dash for the exams, dash, see you later, see you after the exam, bye. ಹಾಗಿದ್ರೆ ರಮ್ಯಾ, ಸ್ನೇಹ ಇಬ್ಬರು ಫ್ರೆಂಡ್ಸ್ಗಳು ಮಾತಾಡ್ತಾ ಇದ್ದಾರೆ. ಹಾಯ್, ವೆನ್ ಆರ್ ಯುವರ್ ಎಕ್ಸಾಮ್ಸ್ ಯಾವಾಗಿದ್ದಾವೆ ಅಂತ. ಅಷ್ಟೇ ರೀ, ಭಾಳ ಈಸಿ ಬರೆಯೋದು. ಐ ಹ್ಯಾವ್ ಮೈ ಎಕ್ಸಾಮ್ಸ್ ಏನು ಬರೀತೀರಾ, ನೆಕ್ಸ್ಟ್ ವೀಕ್, NEXT ವೀಕ್, ಅಥವಾ ನೆಕ್ಸ್ಟ್ ಮಂತ್ ಏನಾದರೂ ಬರೀಬೋದು ಆಯಿತಾ. ಅಥವಾ ಟುಮಾರೋ ಅಂತ ಬರುತ್ತಾ ಸ್ಪೆಲ್ಲಿಂಗ್, ಅದಾದರೂ ಬರೀರಿ ಆಯಿತಾ. ನೆಕ್ಸ್ಟ್ ಫೈನ್ ಡ್ಯಾಶ್ ಫಾರ್ ದಿ ಎಕ್ಸಾಮ್ಸ್ ಅಂತ ಇದೆ ನೋಡಿ, ಆಲ್ ದ ಬೆಸ್ಟ್ ಫಾರ್ ದಿ ಎಕ್ಸಾಮ್ಸ್ ಅಂತ. ನೆಕ್ಸ್ಟ್ ಸ್ನೇಹ ಅಂತ ಇದೆ, ಡ್ಯಾಶ್ ನೋಡಿ. ಆ್ಯಕ್ಚುಲಿ ಆಲ್ ದ ಬೆಸ್ಟ್ ಫಾರ್ ದಿ ಎಕ್ಸಾಮ್ಸ್ ಅಂತ ಬರ್ತಾರೆ, 0 ಮಾರ್ಕ್ಸ್ ಹಾಕಿ ಒಗಿಬೋದು ಇಲ್ಲಿ. ಯಾಕಂದರೆ ಕ್ವಶನ್ ಮಾರ್ಕಿಂದ ಎಂಡ್ ಆಗಿದೆ. ಕ್ವಶನ್ ಮಾರ್ಕಿಂದ ಎಂಡ್ ಆಗಿದೆ ಅಂದರೆ ಇಲ್ಲಿ ತಾವುಗಳು ಪ್ರಶ್ನೆಯನ್ನು ಕೇಳಬೇಕು. ಫೈನ್ ಆರ್ ಯು ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್ ಅಂತ ನೋಡಿ, ಇದು ಸರಿಯಾದ ಉತ್ತರ. ಆರ್ ಯು ಪ್ರಿಪೇರ್ಡ್, ನೀವು ಎಕ್ಸಾಮಿಗೆ ರೆಡಿ ಇದೆಯಾ ಅಂತ.
ಆಯಿತಾ. ಆವಾಗ ಸ್ನೇಹ ಆಯಿತಾ ಥ್ಯಾಂಕ್ ಯು, ಸಿ ಯು ಆಫ್ಟರ್ ದಿ ಎಕ್ಸಾಮ್ ಅಂತ ಹೇಳ್ತಾಳೆ. ಆವಾಗ ಇಲ್ಲಿ ಬಾಯ್ ಅಂತ ಐತೆ. ಮುಗೀತು ಇಲ್ಲಿಗೆ, ಧನ್ಯವಾದಗಳು ಆಯಿತಾ. ಗಾಡ್ ಬ್ಲೆಸ್ ಯು ಆಲ್. ನೋಡಿ ವಿದ್ಯಾರ್ಥಿಗಳೇ, ಲೆಟರ್ ರೈಟಿಂಗ್ ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ಕೊಟ್ಟಿರ್ತೇನೆ. ವಿದ್ಯಾರ್ಥಿಗಳು ನಾನು ವ್ಯಾಲ್ಯೂಯೇಷನ್ಗೆ ಹೋದಾಗ ನಾನು ನೋಡಿದ್ದೇನು ಅಂತ ಹೇಳಿದರೆ 0 ಮಾರ್ಕ್ಸ್ ತೆಗಿತಾರೆ ಲೆಟರ್ ರೈಟಿಂಗಲ್ಲಿ. ತಮ್ಮ ಕಾಪಿ ಮಾಡಿ ಬರೆಯುವಂಥದ್ದನ್ನು 0 ಮಾರ್ಕ್ಸ್ ಯಾಕೆ ತೆಗಿತೀರಾ ಅಂತ ಗೊತ್ತಿಲ್ಲ. ಎನಿಹೌ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಗ್ರಾಮರ್ ಮಿಡ್ ಟರ್ಮ್ ಎಕ್ಸಾಮಿಗೆ ಏನಿದೆಯೋ ಎಲ್ಲ ಲಿಂಕ್ಸನ್ನು ಕೊಟ್ಟಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಲೆಟರ್ ರೈಟಿಂಗ್ 3 ಲಿಂಕ್ ಕೊಟ್ಟಿರ್ತೇನೆ, ಹೇಗೆ ಬರಿಬೇಕು, ರೆಸ್ಯೂಮ್ ಹೇಗೆ ಬರಿಬೇಕು ಹಾಗೂ ಏನೇನು ತಪ್ಪು ನೀವು ಮಾಡ್ತಾಯಿದ್ದೀರಾ ಅಂತ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.